ನಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿತ್ತು ಇದಕ್ಕೆ ರಕ್ತಕಂದ ಅಂತ ಒಂದು ಭಾರತೀಯ ಹೆಸರಿದೆ ಅಂತ? ಇಂಟ್ರೆಸ್ಟಿಂಗ್ ಅಲ್ವಾ? ನಮಗೆ ತಿಳಿದಿದ್ದು ಇತ್ತೀಚೆಗೆ ಬ್ರಿಟಿಷರ ಜೊತೆಗೆ ಬಂದ ಈ ತರಕಾರಿನ ನಮ್ಮ ಪೂರ್ವಜರು ಎಷ್ಟು ನೈಪುಣ್ಯತೆಯಿಂದ ನಮ್ಮ ಅಡುಗೆಯಲ್ಲಿ ಬಳಸಿದ್ದಾರೆ ಅಂತ ನಾವಿವತ್ತು ಈ ವಿಡಿಯೋದಲ್ಲಿ ನೋಡೋಣ. ಎಲ್ಲದರಂತೆ ಶುಚಿಯಾಗಿ ತೊಳೆದು ಸಿಪ್ಪೆ ತೆಗೆದು ಇದನ್ನು ತುರಿಬೇಕು. ನಂತರ ಒಂದು ಬಾಣಲಿಗೆ 3-4 ಚಮಚ ಅಡುಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು ಮತ್ತು ಹಸಿಮೆಣಸು ಹಾಕಿ ಹುರ್ಕೊಳ್ಳೋಣ. ಅದಕ್ಕೇ ತುರಿದು ಬೀಟ್ರೂಟನ್ನು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಬೀಟ್ರೂಟ್ ಏನೋ ರಕ್ತ ಶುದ್ಧಿ ಮಾಡುತ್ತೆ, ರಕ್ತ ಬೆಳವಣಿಗೆಗೆ ಸಹಾಯಕ ಅಂತ ಎಲ್ಲರೂ ಹೇಳ್ತಾರೆ. ಇದು ಡೈರೆಕ್ಟಾಗಿ ಆ ಕೆಲಸ ಮಾಡದೇ ಇದ್ದರೂ ನಮ್ಮ ಲಿವರ್ ಅಥವಾ ಯಕೃತ್ನ ಪಕ್ಕದಲ್ಲಿರುವ ಸ್ಪ್ಲೀನ್ ಅನ್ನೋ ಅಂಗವನ್ನು ಶುದ್ಧಿ ಮಾಡುತ್ತೆ. ಈ ಅಂಗದ ಮೊದಲನೇ ಕೆಲಸನೇ ರಕ್ತ ಶುದ್ಧಿ ಮಾಡೋದು ಮತ್ತು ರೋಗನಿರೋಧಕ ಕಣಗಳನ್ನು ಸ್ಟೋರ್ ಮಾಡಿಟ್ಕೊಳ್ಳೋದು. ಚೆನ್ನಾಗಿ ಬೆಂದ ಬೀಟ್ರೂಟ್ಗೆ ನುಣ್ಣಗೆ ರುಬ್ಬಿದ ಹಸಿಕಾಯಿಯ ಪೇಸ್ಟನ್ನು ಹಾಕಿ ಬೀಟ್ರೂಟ್ ತುರಿಯ ಸುಮಾರು 3ರಷ್ಟು ಸಿಹಿ ಮೊಸರನ್ನು ಸೇರಿಸ್ತಾ ಇದ್ದೀವಿ. ಕೊನೆಯಲ್ಲಿ ಕ್ರಂಚಿನೆಸ್ಗೆ ಹೆಚ್ಚಿದ ಈರುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀವಿ. ಈ ರೆಸಿಪಿ ಇಲ್ಲಿಗೆ ಮುಗಿಯುತ್ತೆ. ಇದಕ್ಕೆ ಮಲೆನಾಡು ಅಥವಾ ಕರಾವಳಿಯ ಕಡೆಗಳಲ್ಲಿ ಹಸಿ ಅಂತ ಕರೀತಾರೆ. ಈ ತರಕಾರಿಯ ವಿಶೇಷತೆಯನ್ನು ಮನಗೊಂಡೇ ಆಯುರ್ವೇದದಲ್ಲಿ ಇದಕ್ಕೆ ಒಂದು ಸ್ಥಾನವನ್ನು ಕೊಟ್ಟು ನಮ್ಮ ಅಡುಗೆಗಳಲ್ಲಿ ಒಂದಾಗುವಂತೆ ನಮ್ಮ ಹಿರಿಯರು ನೋಡಿಕೊಂಡಿದ್ದಾರೆ. ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ.